me forever on fire. ದರ್ಶನ್ ಇಮ್ಮಿಡಿಯೇಟ್ ಆಗಿ ಬೆನ್ನು ಮೂಳೆಯ ಸರ್ಜರಿ ಆಗಬೇಕು ಅನ್ನೋ ಒಂದು ಕಾರಣವನ್ನು ಕೊಟ್ಟು ಮಧ್ಯಂತರ ಜಾಮೀನು ಪಡ್ಕೊಂಡು ಹೆಚ್ಚು ಕಡಿಮೆ 4 ವಾರ ಕಳೆದಿದೆ. ಇನ್ನೇನಿದ್ರು ಇನ್ನು 2 ವಾರಗಳ ಕಾಲ ಮಾತ್ರ ಬಾಕಿ ಉಳ್ಕೊಂಡಿದೆ. ಅರ್ಥಾತ್ 15 ದಿನ ಮಾತ್ರ ಬಾಕಿ ಉಳಿದಿದೆ. 15 ದಿನಗಳ ಒಳಗಡೆ ನಟ ದರ್ಶನ್ ಯಾವ ಕಾರಣವನ್ನು ಕೊಟ್ಟು ಬೇಲನ್ನು ಪಡ್ಕೊಂಡಿದ್ರೋ ಆ ಕಾರಣ ಅಲ್ಲಿ ಪೂರ್ತಿಯಾಗದೇ ಇದ್ದರೆ, ಸಪೋಸ್ ಆಪ್ರೇಷನ್ ಆಗಬೇಕು ಇಮ್ಮಿಡಿಯೇಟ್ ಆಗಿ, ಬಳ್ಳಾರಿಲಿ ಆಗಲ್ಲ, ನನಗೇನಿದ್ರು ಬೆಂಗಳೂರಲ್ಲೇ ಆಪ್ರೇಷನ್ ಮಾಡಿಸ್ಕೊಳ್ತೀನಿ, ಬೆಂಗಳೂರಿನ ಆಸ್ಪತ್ರೆ ವೈದ್ಯರು ನನಗೆ ಗೊತ್ತಿದ್ದಾರೆ, ಅವ್ರ ಕೈಗುಣ ಚೆನ್ನಾಗಿದೆ, ನನಗೆಲ್ಲ ಅನುಕೂಲ ಇದೆ ಎಲ್ಲ ಹೇಳಿಕೊಂಡು ಪಾರ್ಶ್ವವಾಯು ಆಗಿಬಿಡುತ್ತೆ, ಇಲ್ಲದೇ ಇದ್ದರೆ ಏನಕ್ಕೆ ಬೇಕಾದ್ರೂ ತಿರುಗಬಹುದು, ಅದು ಬೆನ್ನು ನೋವಿನ ಸಮಸ್ಯೆ ಇದೆಲ್ಲ ಹೇಳಿದ ಮೇಲೆ ಕೋರ್ಟ್ ಅದನ್ನು ಮಾನ್ಯ ಮಾಡ್ತು. ಹೌದಪ್ಪ, ಇವರಿಗೆ ಒಂದು ಆಪರೇಷನ್ ಅವಶ್ಯಕತೆ ಇದೆ, ಸರಿ, ವೈದ್ಯರ ವರದಿ ಕೂಡ ಅದನ್ನೇ ಹೇಳ್ತಾ ಇದೆ ಅಂತ ಬಂದಾಗ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ 4 ವಾರಗಳ ಕಾಲ ಆಯ್ತಾ ಬಂತು, ಸರ್ಜರಿಯ ಮಾತೇ ಇಲ್ವಲ್ಲ. ಹಿಂದೆ ತೀರಾ ಮೊನ್ನೆ ಇದೇ ಸಿ ವಿ ನಾಗೇಶ್ ಅವರಿಗೆ ಹೈಕೋರ್ಟಲ್ಲಿ ನ್ಯಾಯಾಧೀಶರು ಕೇಳಿಬಿಡ್ತಾರೆ, ಎಲ್ಲಿಗ್ರಿ ಬಂತು ಅದು ಆಪ್ರೇಷನ್ ವಿಚಾರ ಹೇಳ್ತಾ ಇದ್ರಲ್ಲ, ಅದನ್ನು ಇಮ್ಮಿಡಿಯೇಟಾಗಿ ಸರ್ಜರಿ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಅದಕ್ಕೆ ನಾಗೇಶ್ ಅವರು ಉತ್ತರ ಕೊಟ್ಟಿದ್ದು ಇಷ್ಟೇ, ಬಿ ಪಿ ಬಹಳ ವೇರಿಯೇಷನ್ ಆಗ್ತಾ ಇದೆ ಸ್ವಾಮಿ, ತುಂಬ ಏರುಪೇರಾಗ್ತಾ ಇದೆ ರಕ್ತದ ಒತ್ತಡ ಅವರಿಗೆ, ಹಾಗಾಗಿ ವೈದ್ಯರು ಇದರ ಬಗ್ಗೆ ಅಂತಿಮ ನಿರ್ಧಾರ ಮಾಡುವವರಿದ್ದಾರೆ, ಬಿ ಪಿ ವೇರಿಯೇಷನ್ ಕಾರಣದಿಂದಾಗಿಯೇ ಇಲ್ಲಿವರೆಗೂ ಸರ್ಜರಿ ಆಗಿಲ್ಲ ಅಂತ ಅವರೊಂದು ಕಾರಣವನ್ನು ಕೊಟ್ಟರು. ಮಧ್ಯಂತರ ಜಾಮೀನು ಕೊಟ್ಟುಬಿಟ್ಟೆ ಇವತ್ತಿಗೆ 1 ತಿಂಗಳಾಯಿತು. ಅಕ್ಟೋಬರ್ 30ನೇ ತಾರೀಕಿನಂದು 6 ವಾರಗಳ ಕಾಲ ಜಾಮೀನನ್ನು ಕೋರ್ಟ್ ಕೊಟ್ಟಿತ್ತು. ದೀಪಾವಳಿ ಹಬ್ಬ ಕೂಡ, ನಾಳೆ ದೀಪಾವಳಿ ಹಬ್ಬ ಇದೆ ಅಂತೇಳಿ ಇವತ್ತು ಅವ್ರಿಗೆ ಜಾಮೀನು ಸಿಕ್ಕಿತ್ತು. ಇದೀಗ 6 ವಾರ ಜಾಮೀನು 4 ವಾರ ಕಳೆದು ಹೋಯಿತು. ಬೆಂಗಳೂರಿಗೆ ಬಂದು 2 ದಿನ ಆದಮೇಲೆ BJS ಆಸ್ಪತ್ರೆಗೆ ದಾಖಲಾಗ್ತಾರೆ. ಸ್ವಲ್ಪ ಕುಂಟ್ತಾನೆ ಬರ್ತಾಯಿದ್ರು ದರ್ಶನ್ನಾಗ, ಕುಂಟ್ಕೊಂಡೇ ಬರ್ತಾಯಿದ್ರು. ನೀವು ನೋಡಬಹುದು, ಆ ವಿಷುವಲ್ಸಲ್ಲೂ ಕೂಡ ನೋಡಬಹುದಾಗುತ್ತೆ ನೀವು. ಆಸ್ಪತ್ರೆ ಸೇರಿದ ಮೇಲೆ 1 ತಿಂಗಳಾದರೂ ಕೂಡ ದರ್ಶನ್ಗೆ ಇಲ್ಲಿವರೆಗೂ ಬೆನ್ನು ಮೂಳೆ ಸರ್ಜರಿ ಯಾಕಾಗಿಲ್ಲ? 15 ದಿನಗಳ ಒಳಗಡೆ ನಟ ದರ್ಶನ್ ಇದೀಗ ಸರ್ಜರಿಗೆ ಒಳಗಾಗ್ತಾರಾ? ಈ ಒಂದು ವಿಚಾರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಈ ದರ್ಶನ್ ಫ್ಯಾಮಿಲಿ ಏನು ಹೇಳ್ತಾ ಇದೆ, ದರ್ಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿದಾಗ, ಏನು ಬೇಲ್ ಸಿಗೋವರೆಗೂ ಆಪ್ರೇಷನ್ ಸರ್ಜರಿ ಬಿಟ್ಟು ಬೇರೆ ಮಾತೇ ಇಲ್ಲ, ಬಳ್ಳಾರಿಯಲ್ಲಿ ಯಾರು ಡಾಕ್ಟ್ರೇ ಇಲ್ಲ, ಆ ಡಾಕ್ಟ್ರ್ ಇವರಿಗೆ ಹೊಂದಲ್ಲ, ಸೆಟ್ ಆಗಲ್ಲ, ಅದು ಬೆಂಗಳೂರಲ್ಲಿ ನುರಿತ ವೈದ್ಯರಿದ್ದಾರೆ, ಗೊತ್ತಿರೋ ವೈದ್ಯರಿದ್ದಾರೆ ಅನ್ನೋ ಒಂದು ಕಾರಣವನ್ನು ಕೊಡ್ತಾಯಿದ್ರು. ಯಾರು ಬೇಕಾದರೂ ಹೇಳಬಹುದು. ಅದು ಒಬ್ಬೊಬ್ಬರಿಗೆ ಒಬ್ಬ ವೈದ್ಯರ ಕೈ ಗುಣ ವರ್ಕ್ ಆಗುತ್ತೆ, ಅವ್ರ ಚಿಕಿತ್ಸೆ ನನಗೆ ವರ್ಕ್ ಆಗುತ್ತೆ ಅಂತ ನಂಬಿಕೆ ಇದೆ. ಕೆಲವರು ಹೇಳ್ತಾರೆ, ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ, ಒಂದು 3-4 ಕ್ಲಿನಿಕಲ್ಲಿ ತೋರಿಸ್ತಾ ಇರ್ತಾರೆ ಅವರು. ಯಾವುದೋ ಒಂದು ಕ್ಲಿನಿಕ್ ಒಂದು ದಿನ ಅವ್ರಿಗೆ ಸೆಟ್ ಆಗುತ್ತೆ, ಅವ್ರಿಗೆ ಏನೇ ಸಮಸ್ಯೆ ಬರಲಿ ಆಮೇಲೆ ಆ ಕ್ಲಿನಿಕ್ಗೆ ಹೋಗ್ತಾ ಇರ್ತಾರೆ ಅವರು, ಅಥವಾ ಆ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ. ಆ ಥರ ಈ ಡಾಕ್ಟ್ರು ಸ್ವಲ್ಪ ನೋಡಿಬಿಟ್ರೆ ತುಂಬ ರಶ್ ಇರುತ್ತೆ, ಜನ ಇರ್ತಾರಪ್ಪ, ಅಲ್ಲಿ ಒಂದು 50 ಜನ ಇರ್ತಾರೆ, ಅಪಾಯಿಂಟ್ಮೆಂಟ್ ತೊಗೊಂಡ್ರೂ ಸ್ವಲ್ಪ ಲೇಟಾಗೇ ಆಗುತ್ತೆ, ಇದೆಲ್ಲ ಹೇಳಿದ ಹೊರತಾಗಿಯೂ ಕೂಡ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಆ ಥರ ದರ್ಶನ್ಗೂ ಇರಬಹುದೇನೋ ಅಂತ ಇತ್ತು. ಆದರೆ ಇಲ್ಲಿವರೆಗೂ 4 ವಾರಗಳಾಗ್ತಾ ಬಂತು, ಎಲ್ಲಿಯೂ ಕೂಡ ಖಾಸಗಿ ಆಸ್ಪತ್ರೆ ವೈದ್ಯರು ದರ್ಶನ್ ಸರ್ಜರಿಗೆ ಸಂಬಂಧಪಟ್ಟಂತೆ ತುಟಿ ಬಿಚ್ತಾ ಇಲ್ಲ. ಇನ್ನೊಂದು ಕಡೆ ಇದ್ರ ಇನ್ನೊಂದು ವಾದ ಏನಿದೆ ಅಂದರೆ, ನೋಡಿ, ದರ್ಶನ್ ಸರ್ಜರಿ ಆಗಬೇಕು ಅಂತೇಳಿ ಬಳ್ಳಾರಿ ಜೈಲಿಂದ ಈ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ಕೊಳ್ತಲ್ಲ ಫ್ಯಾಮಿಲಿ, ಈಗ ನೋಡಿದ್ರೆ ಕುಟುಂಬದ ಕಡೆಯಿಂದನೇ ವಿರೋಧ ಇದೆಯಾ ಸರ್ಜರಿ ಅನ್ನೋ ವಿಚಾರಕ್ಕೆ? ಇದರಲ್ಲಿ 2 ಭಾಗ ಇದೆ. ಒಂದು, ಸರ್ಜರಿ ಮಾಡಿಸ್ಕೊಂಡ್ರೆ ಬೆನ್ನು ನೋವು ಗುಣ ಆಗುತ್ತೆ ಅಂತ ಒಂದು. ಆದರೆ ಮುಂದಿನ ದಿನಗಳಲ್ಲಿ ಅವರ ಕೆರಿಯರ್ಗೆ, ಅವರ ಮುಂದಿನ ಜೀವನಕ್ಕೆ ತೊಂದರೆ ಆಗಬಹುದು. ಬೈಕ್ ಸ್ಟಂಟ್ ಮಾಡ್ತಾರೋ, ಫೈಟಿಂಗ್ ಮಾಡ್ತಾರೋ, ಡ್ಯಾನ್ಸ್ ಮಾಡ್ತಾರೋ, ಓಡ್ತಾರೋ, ಏನೇ ವಿಚಾರ ಹೇಳಿ ಕೇಳಿ ಸಿನಿಮಾ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿ, ಆ್ಯಕ್ಷನ್ ಸೀನ್ ಯಾವುದೋ ಬರಬಹುದು, ಪಲ್ಟಿ ಹೊಡಿರಿ ಅಂತ ಹೇಳಬಹುದು, ಬಂದು ಜಂಪ್ ಮಾಡಿ ಅಂತ ಹೇಳಬಹುದು. ಈ ಥರದ್ದೆಲ್ಲ ಹೇಳಿದಾಗ ಈ ಥರ ಬೆನ್ನು ನೋವಿನ ಒಂದು ಸರ್ಜರಿಗೆ ಒಳಗಾಗಿ ಬಿಟ್ಟರೆ ನಾಳೆ ದಿನ ಅಲ್ಲಿಗೆ ತೊಂದರೆ ಆದರೆ ಏನು ಗತಿ? ಈ ಒಂದು ಆತಂಕ ಕೂಡ ಆ ಫ್ಯಾಮಿಲಿಯಲ್ಲಿದೆ. ಸರ್ಜರಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಅಂತ ಒಂದು ಭಯ ಕೂಡ ಕುಟುಂಬಕ್ಕೆ ಇದೆ. ಹಾಗಾಗಿ ಕುಟುಂಬದ ಒಳಗಡೆಯೇ ದರ್ಶನ್ ಅವರಿಗೆ ಸರ್ಜರಿ ಬೇಡ ಅಂಥೇಳಿ ಒಂದು ವಾದ ಅವ್ರ ಕಡೆಯಿಂದ ಬರ್ತಾ ಇದ್ದಾರೆ. ದರ್ಶನ್ಗೆ ಸರ್ಜರಿ ಮಾಡಬೇಕು ಅಂತ BJS ಆಸ್ಪತ್ರೆ ವೈದ್ಯರು ರೆಡಿಯಾಗಿರೋದು ನಿಜ, ಆದರೆ ಕುಟುಂಬಸ್ಥರು ಕೂಡ ಒಪ್ಪಿಗೆ ಬೇಕಲ್ಲ, ರೋಗಿಯ ಒಪ್ಪಿಗೆ ಬೇಕಲ್ಲ, ಅದಕ್ಕೆ ದರ್ಶನ್ ಒಪ್ಕೊಳ್ಬೇಕಲ್ಲ. ಆಯಿತು, ಸರ್ಜರಿ ಮಾಡಿ, ನನಗೆ ನೋ ಇಶ್ಯೂ ಅಂತ ಹೇಳಬೇಕಲ್ಲ. ಯಾಕೋ ಈ ಬೆನ್ನು ಮೂಳೆ ಸರ್ಜರಿ ಅಂತ ಬಂದಾಗ ಅವರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಫಿಸಿಯೋಥೆರಪಿ ಮಾಡುವಂಥ ನಿರ್ಧಾರಕ್ಕೆ ವೈದ್ಯರು ಬಂದಿದ್ದಾರಾ? ಈ ಫಿಸಿಯೋಥೆರಪಿ ನಿರ್ಧಾರವೇ ವೈದ್ಯರದ್ದು ಅಂತಿಮ ತೀರ್ಮಾನ ಆಗಿಬಿಟ್ರೆ ಜೈಲಲ್ಲೇ ಮಾಡಿಸ್ಕೊಳ್ಳಪ್ಪ, ಬಳ್ಳಾರಿ ಜೈಲಲ್ಲೇ ಅಂತ ಕೋರ್ಟ್ ಕೂಡ ಹೇಳುತ್ತೆ. ಒಂದು ವೇಳೆ ಕುಟುಂಬಸ್ಥರ ಅನುಮತಿಯನ್ನು ಕೊಟ್ಟರೆ 1 ವಾರದ ಒಳಗೆ ಸರ್ಜರಿ ಆಗಬಹುದು. ಈಗ BP ವೇರಿಯೇಷನ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಾರ ಅಥವಾ ಈ ವಾರ ಮುಗಿದ ಮೇಲೆ ಅದೇ ಮುಂದಿನ ವಾರದ ಅಂತ್ಯಕ್ಕೆ ನಾವು ಚೆಕ್ ಮಾಡಿಕೊಂಡಾಗ ಆಗ ಸರ್ಜರಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಬಂದಾಗ, ಈಗಷ್ಟೇ ಸರ್ಜರಿ ಆಗಿದೆ, ಅವರಿಗೆ 6 ತಿಂಗಳ ಕಾಲ ವಿಶ್ರಾಂತಿ ಅವಶ್ಯಕತೆ ಇದೆ, 8 ತಿಂಗಳ ಕಾಲ ವಿಶ್ರಾಂತಿ ಅವಶ್ಯಕತೆ ಇದೆ, ಅವರು ಜೋರಾಗಿ ನಡೆಯುವಂತಿಲ್ಲ, ಅವರು ಸರಿಯಾಗಿ ಅವರಿಗೆ ಮಲಗಕ್ಕೂ ಆಗ್ತಾ ಇಲ್ಲ, ಇದೆಲ್ಲ ಕೊಟ್ಬಿಡ್ಬೇಕಾದ್ರೂ ಕೂಡ ಅದನ್ನೇ, ಆ ಡಾಕ್ಯುಮೆಂಟ್ಸನ್ನೇ
ಆ ವೈದ್ಯಕೀಯ ವರದಿಯನ್ನೇ ಅವ್ರು ಬೇಕಾದ್ರೆ ಕೋರ್ಟ್ಗೂ ಸಬ್ಮಿಟ್ ಮಾಡಬಹುದಾಗುತ್ತೆ. ಒಪ್ಪೋದು ಬಿಡುವುದು ಕೋರ್ಟ್ಗೆ ಬಿಟ್ಟಂಥ ವಿಚಾರ. ಹಾಗೆ ಕುಟುಂಬಸ್ಥರ ಕಡೆಯಿಂದ ದರ್ಶನ್ ಕಡೆಯಿಂದ ಸರ್ಜರಿಗೆ ವಿರೋಧ ಇದ್ದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಬೇಲ್ ತಗೊಂಡು 4 ವಾರ ಅಥವಾ 1 ತಿಂಗಳಾದರೂ ಕೂಡ ಇಲ್ಲಿಯವರೆಗೆ ದರ್ಶನ್ ಸರ್ಜರಿಗೆ ಒಳಗಾಗಿಲ್ಲ.